ಲೋಕಾಯುಕ್ತ ಬಲೆಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕಾಮಗಾರಿ ಬಿಲ್ ಮಂಜೂರಿಗೆ 1 ಲಕ್ಷ ರು ಲಂಚ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಪಿಡಬ್ಲ್ಯೂಡಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ದೇವದಾಸ್ ಮತ್ತು ಅಕೌಂಟೆಂಟ್ ಮಾರುತಿ ಲೋಕಾಯುಕ್ತ ಬಲೆಗೆ. ವಿಜಯನಗರದ ಹೊಸಪೇಟೆ ಪಿಡಬ್ಲ್ಯೂಡಿ ಕಚೇರಿಯಲ್ಲಿ ಟ್ರ್ಯಾಪ್. ಅಧಿಕಾರಿಗಳಿಂದ ಬೇಸತ್ತಿದ್ದ ಮಹೇಶ್ ಹಲಗೇರಿ ಗುತ್ತಿಗೆದಾರನಿಂದ ದೂರು. A1 ಪವಿತ್ರಗೌಡ ಮಧ್ಯಂತರ ಜಾಮೀನು ಕೋರಿ ಅರ್ಜಿ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ ವಕೀಲರು ಮಗಳಿಗೆ ಬೋರ್ಡ್ ಎಕ್ಸಾಮ್ ಕಾರಣ ನೀಡಿ ಅರ್ಜಿ. 20 ದಿನಗಳ ಮಧ್ಯಂತರ ಜಾಮೀನು ನೀಡುವಂತೆ ಅರ್ಜಿ. ಫೆಬ್ರವರಿ 12ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ನಟ ರಣವೀರ್ ಸಿಂಗ್ಗೆ ಕೋಟ್ಯಾಂತರ ರೂಪಾಯಿ ಹಣಕ್ಕಾಗಿ ಬೆದರಿಕೆ. ವಾಟ್ಸಾಪ್ನಲ್ಲಿ ವಾಯ್ಸ್ ನೋಟ್ ಕಳುಹಿಸಿ ಬೇಡಿಕೆ. ಮನೆ ಬಳಿ ಹೆಚ್ಚುವರಿ ಸಶಸ್ತ್ರ ಪೊಲೀಸರ ನಿಯೋಜನೆ. ರಣವೀರ್ ಸುರಕ್ಷತೆಗೆ ಬಿಗಿ ಬಂದೋಬಸ್ತ್ ಕ್ರಮ. ಅಕ್ಕಪಕ್ಕದ ನಿವಾಸಿಗಳಲ್ಲಿ ಭಯದ ವಾತಾವರಣ. ಡಿಕೆಶಿ ನಿವಾಸಕ್ಕೆ ಬ್ರ್ಯಾಂಡ್ ನ್ಯೂ ಕಾರ್. ಲೆಕ್ಸಾಸ್ ಕಂಪನಿಯ ಕಾರ್ ಖರೀದಿಸಿದ ಡಿಕೆ ಶಿವಕುಮಾರ್. ಬೆಂಗಳೂರಿನ ಸದಾಶಿವನಗರ ಮನೆಗೆ ಹೊಸ ಕಾರ್ ಡೆಲಿವರಿ. ಬಿಳಿ ಬಣ್ಣದ ಈ ಕಾರ್ನ ಬೆಲೆ ಬರೋಬ್ಬರಿ 2.8 ಕೋಟಿ. ಹೊಸ ಕಾರ್ನ ಮನೆಗೆ ಸ್ವಾಗತಿಸಿದ ಡಿಕೆಶಿ ಪತ್ನಿ ಉಷಾ. ಮೊಟ್ಟೆ ಬೆಲೆಯ ತೀವ್ರ ಏರಿಕೆಯಿಂದ ಬೇಸತ್ತಿದ್ದ ಗ್ರಾಹಕರು ಇದೀಗ ಬೆಲೆ ಕುಸಿತದಿಂದ ಖುಷಿ ಪಡುವಂತಾಗಿದೆ. ಈ ಸಲ ಹೆಚ್ಚು ಕಮ್ಮಿ 1.5 ರುನಷ್ಟು ಇಳಿಕೆಯಾಗಿದೆ. 15% ಉತ್ಪಾದನೆ ಹೆಚ್ಚಿದೆ. ಇದು ಮೊಟ್ಟೆ ಬೆಲೆ ಇಳಿಕೆಯಾಗಲು ಪ್ರಮುಖ ಕಾರಣ.